ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಸರ್ ಮಾದಕ ವಸ್ತುಗಳು ಯಥೇಚ್ಛವಾಗಿ ಸಿಗ್ತಾ ಇದಾವೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಇದು ರೇಡ್ ಮಾಡ್ತಾರೆ, ಇಲ್ಲಿ ಪೊಲೀಸರು ನಿದ್ದೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಭಾಳ ದಿವಸ ಆಗಿದೆ. ಪ್ರತಿನಿತ್ಯ ನೀವೇ ಬೆಳಗ್ಗೆ ಎದ್ದರೆ ತೋರಿಸ್ತೀರಿ, ಲೂಟಿ, ದರೋಡೆ, ಕೊಲೆ, ಸುಲಿಗೆ. ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ. ದಿನನಿತ್ಯ ಒಂದು ಪ್ರಕರಣ ಇದೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಅನಿಸೋದೇ ಇಲ್ಲ ಅವ್ರಿಗೆ. ದಪ್ಪ ಚರ್ಮದ ಸರ್ಕಾರ ಇದೆ. ಡ್ರಗ್ಸ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಮೊದಲು ಡ್ರಗ್ ತೊಗೊಂಡು ಬಂದು ಮಾರಾಟ ಮಾಡ್ತೀವಿ, ಈಗ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ತಿರುಗಿ ನೋಡಿಲ್ಲ ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ ಇದರಲ್ಲಿ. ಬೇರೆ ಏನು ಭಾಳ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮುಚ್ಚಿ ಮಾರೋದಕ್ಕೆ ಗೃಹ ಸಚಿವರು ಹೇಳ್ತಾರೆ ನಮ್ಮ ಮಹಾರಾಷ್ಟ್ರ ಜೊತೆಗೆ ಇವರು ಸಹಕಾರ ಕೊಡಲೇಬೇಕು. ಮಹಾರಾಷ್ಟ್ರದವ್ರು ಬಂದು ಇಂಥಲ್ಲಿ ಇದೆ ಅಂತಂದು ಅವ್ರು ಗುರುತಿಸಿ ಹಿಡಿದಾಗ ಇವ್ರು ಬರಲೇಬೇಕು, ಅದು ಕರ್ತವ್ಯ ಇದೆ. ಆದರೆ ಅಲ್ಲಿಂದ ಬಂದು ಇಲ್ಲಿ ಗುರುತು ಮಾಡ್ತಾರೆ ಅಂತಂದ್ರೆ ಇವರೇ ನಿದ್ದೆ ಮಾಡ್ತಿದ್ರು. ಆದ್ದರಿಂದ ಯಾವ ಅಧಿಕಾರಿ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅವನನ್ನು ಮಲ್ಲಿ ಸಸ್ಪೆಂಡ್ ಮಾಡು. ಸಚಿವರು ಶಾಸಕರು ಕೈ ಮಾಡಿ ಒಂದು ನಿಮಿಷ ಕೇಳು, ಪೂರ್ತಿ ಕೇಳಂಗಿದ್ರೆ ಕೇಳು. ಯಾವ ವ್ಯಾಪ್ತಿಯಲ್ಲಿ ಡಿ ಸಿ ಪಿ ವ್ಯಾಪ್ತಿಯಲ್ಲಿ ಡಿ ಸಿ ಪಿನ ಸಸ್ಪೆಂಡ್ ಮಾಡಬೇಕು, ತೆಳಗಡೆಯವರಲ್ಲ. ಮತ್ತು ಇದಕ್ಕೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆನ ಹೊಣೆ. ಹುಬ್ಬಳ್ಳಿ ಮತ್ತು ಶಿವಮೊಗ್ಗಕ್ಕೆ ಇಲ್ಲಿ ಕರ್ನಾಟಕದ ಮಹನೀಯರನ್ನ ಹೆಸರಿಡಬೇಕಂತ ಮಾಡಿ ಸರ್. ವಿರೋಧ ಪಕ್ಷದಲ್ಲಿದ್ದು ಸರ್ಕಾರದಲ್ಲಿ ವಿರೋಧ ಪಕ್ಷ ಇದೆ, ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಯಾರು ಹೇಳ್ತಾರೆ? ದಿನನಿತ್ಯ ಹೋರಾಟ ನೀವೇ ತೋರಿಸ್ತೀವಿ. ಏನಾಗಿದ್ದಾವೆ ಅದೆಲ್ಲ ಸುಳ್ಳು. ಅನ್ನ ಬಗ್ಗೆ ಮತ್ತೆ ರೇಡ್ ಮಾಡಿದ್ದಾರೆ. 3 ಕಡೆ 3 ಲಾರಿನ ಜಪ್ತಿ ಮಾಡಿದ್ದಾರೆ. ಹಾವೇರಿಯಲ್ಲಿಯೂ ಕೂಡ ಅನ್ಯ ಭಾಗದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂಥದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ. ಜನರೇ ಹಿಡಿದು ಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ. ಜನರು ಹಿಡಿದು ಕೊಟ್ಟ ಮೇಲೆ ಅವ್ರು FIR ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೆದಿದೆ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ, ಪ್ರತಿಯೊಂದು ರೇಷನ್ ಕಾರ್ಡಿಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಬಡವರ ರೇಷನ್ ಕಾರ್ಡಲ್ಲಿ ಬಡವರ ಅಕ್ಕಿ ಕೊಡೋದ್ರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಈ ಸರ್ಕಾರ ಫಿಕ್ಸ್ ಮಾಡಿದೆ. ನಾಚಿಕೆ ಆಗಬೇಕು ಇವ್ರಿಗೆ. ಈ ಥರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಹೋಟೆಲ್ಗೆ ಹೋಗ್ತಾ ಇದೆ. ಈ ಅನ್ನಭಾಗ್ಯದ ಇದರಲ್ಲಿ ಭಾಳ ದೊಡ್ಡ ಲೂಟಿ ಇದೆ ಮತ್ತು ಹಿರಿಯ ಅಧಿಕಾರಿಗಳ ಪಾಲಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಸರ್ ಮಾದಕ ವಸ್ತುಗಳು ಯಥೇಚ್ಛವಾಗಿ ಸಿಗ್ತಾ ಇದಾವೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಇದು ರೇಡ್ ಮಾಡ್ತಾರೆ, ಇಲ್ಲಿ ಪೊಲೀಸರು ನಿದ್ದೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಭಾಳ ದಿವಸ ಆಗಿದೆ. ಪ್ರತಿನಿತ್ಯ ನೀವೇ ಬೆಳಗ್ಗೆ ಎದ್ದರೆ ತೋರಿಸ್ತೀರಿ, ಲೂಟಿ, ದರೋಡೆ, ಕೊಲೆ, ಸುಲಿಗೆ. ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ. ದಿನನಿತ್ಯ ಒಂದು ಪ್ರಕರಣ ಇದೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಅನಿಸೋದೇ ಇಲ್ಲ ಅವ್ರಿಗೆ. ದಪ್ಪ ಚರ್ಮದ ಸರ್ಕಾರ ಇದೆ. ಡ್ರಗ್ಸ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಮೊದಲು ಡ್ರಗ್ ತೊಗೊಂಡು ಬಂದು ಮಾರಾಟ ಮಾಡ್ತೀವಿ, ಈಗ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ತಿರುಗಿ ನೋಡಿಲ್ಲ ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ ಇದರಲ್ಲಿ. ಬೇರೆ ಏನು ಭಾಳ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮುಚ್ಚಿ ಮಾರೋದಕ್ಕೆ ಗೃಹ ಸಚಿವರು ಹೇಳ್ತಾರೆ ನಮ್ಮ ಮಹಾರಾಷ್ಟ್ರ ಜೊತೆಗೆ ಇವರು ಸಹಕಾರ ಕೊಡಲೇಬೇಕು. ಮಹಾರಾಷ್ಟ್ರದವ್ರು ಬಂದು ಇಂಥಲ್ಲಿ ಇದೆ ಅಂತಂದು ಅವ್ರು ಗುರುತಿಸಿ ಹಿಡಿದಾಗ ಇವ್ರು ಬರಲೇಬೇಕು, ಅದು ಕರ್ತವ್ಯ ಇದೆ. ಆದರೆ ಅಲ್ಲಿಂದ ಬಂದು ಇಲ್ಲಿ ಗುರುತು ಮಾಡ್ತಾರೆ ಅಂತಂದ್ರೆ ಇವರೇ ನಿದ್ದೆ ಮಾಡ್ತಿದ್ರು. ಆದ್ದರಿಂದ ಯಾವ ಅಧಿಕಾರಿ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅವನನ್ನು ಮಲ್ಲಿ ಸಸ್ಪೆಂಡ್ ಮಾಡು. ಸಚಿವರು ಶಾಸಕರು ಕೈ ಮಾಡಿ ಒಂದು ನಿಮಿಷ ಕೇಳು, ಪೂರ್ತಿ ಕೇಳಂಗಿದ್ರೆ ಕೇಳು. ಯಾವ ವ್ಯಾಪ್ತಿಯಲ್ಲಿ ಡಿ ಸಿ ಪಿ ವ್ಯಾಪ್ತಿಯಲ್ಲಿ ಡಿ ಸಿ ಪಿನ ಸಸ್ಪೆಂಡ್ ಮಾಡಬೇಕು, ತೆಳಗಡೆಯವರಲ್ಲ. ಮತ್ತು ಇದಕ್ಕೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆನ ಹೊಣೆ. ಹುಬ್ಬಳ್ಳಿ ಮತ್ತು ಶಿವಮೊಗ್ಗಕ್ಕೆ ಇಲ್ಲಿ ಕರ್ನಾಟಕದ ಮಹನೀಯರನ್ನ ಹೆಸರಿಡಬೇಕಂತ ಮಾಡಿ ಸರ್. ವಿರೋಧ ಪಕ್ಷದಲ್ಲಿದ್ದು ಸರ್ಕಾರದಲ್ಲಿ ವಿರೋಧ ಪಕ್ಷ ಇದೆ, ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಯಾರು ಹೇಳ್ತಾರೆ? ದಿನನಿತ್ಯ ಹೋರಾಟ ನೀವೇ ತೋರಿಸ್ತೀವಿ. ಏನಾಗಿದ್ದಾವೆ? ಅದೆಲ್ಲ ಸುಳ್ಳು. ಅನ್ನ ಬಗ್ಗೆ ಮತ್ತೆ ರೇಡ್ ಮಾಡಿದ್ದಾರೆ. 3 ಕಡೆ 3 ಲಾರಿನ ಜಪ್ತಿ ಮಾಡಿದ್ದಾರೆ. ಹಾವೇರಿಯಲ್ಲಿಯೂ ಕೂಡ ಅನ್ಯ ಭಾಗದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂಥದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ. ಜನರೇ ಹಿಡಿದು ಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ. ಜನರು ಹಿಡಿದು ಕೊಟ್ಟ ಮೇಲೆ ಅವ್ರು FIR ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೆದಿದೆ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ,
ಪ್ರತಿಯೊಂದು ರೇಷನ್ ಕಾರ್ಡಿಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಬಡವರ ರೇಷನ್ ಕಾರ್ಡಲ್ಲಿ ಬಡವರ ಅಕ್ಕಿ ಕೊಡೋದ್ರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಈ ಸರ್ಕಾರ ಫಿಕ್ಸ್ ಮಾಡಿದೆ. ನಾಚಿಕೆ ಆಗಬೇಕು ಇವ್ರಿಗೆ. ಈ ಥರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಹೋಟೆಲ್ಗೆ ಹೋಗ್ತಾ ಇದೆ. ಈ ಅನ್ನಭಾಗ್ಯದ ಇದರಲ್ಲಿ ಭಾಳ ದೊಡ್ಡ ಲೂಟಿ ಇದೆ ಮತ್ತು ಹಿರಿಯ ಅಧಿಕಾರಿಗಳ ಪಾಲಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಸರ್ ಮಾದಕ ವಸ್ತುಗಳು ಯಥೇಚ್ಛವಾಗಿ ಸಿಗ್ತಾ ಇದಾವೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡ್ತಾರೆ, ಇಲ್ಲಿ ಪೊಲೀಸರು ನಿದ್ದೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಭಾಳ ದಿವಸ ಆಗಿದೆ. ಪ್ರತಿನಿತ್ಯ ನೀವೇ ಬೆಳಗ್ಗೆ ಎದ್ದರೆ ತೋರಿಸ್ತೀರಿ. ಲೂಟಿ, ದರೋಡೆ, ಕೊಲೆ, ಸುಲಿಗೆ. ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ. ದಿನನಿತ್ಯ ಒಂದು ಪ್ರಕರಣ ಇದೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಅನಿಸೋದೇ ಇಲ್ಲ ಅವ್ರಿಗೆ. ದಪ್ಪ ಚರ್ಮದ ಸರ್ಕಾರ ಇದೆ. ಡ್ರಗ್ಸ್ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಮೊದಲು ಡ್ರಗ್ ತೊಗೊಂಡು ಬಂದು ಮಾರಾಟ ಮಾಡಿದ ಈಗ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ. ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ತಿರುಗಿ ನೋಡಿಲ್ಲ ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ ಇದರಲ್ಲಿ. ಬೇರೆ ಏನು ಭಾಳ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮುಚ್ಚಿ ಮಾರೋದಕ್ಕೆ ಗೃಹ ಸಚಿವರು ಹೇಳ್ತಾರೆ ನಮ್ಮ ಮಹಾರಾಷ್ಟ್ರ ಜೊತೆಗೆ ಇವರು ಸಹಕಾರ ಕೊಡಲೇಬೇಕು. ಮಹಾರಾಷ್ಟ್ರದವ್ರು ಬಂದು ಇಂಥಲ್ಲಿ ಇದೆ ಅಂತಂದು ಅವ್ರು ಗುರುತಿಸಿ ಹಿಡಿದಾಗ ಇವ್ರು ಬರಲೇಬೇಕು, ಅದು ಕರ್ತವ್ಯ ಇದೆ. ಆದರೆ ಅಲ್ಲಿಂದ ಬಂದು ಇಲ್ಲಿ ಗುರುತು ಮಾಡ್ತಾರೆ ಅಂತಂದ್ರೆ ಇವರು ನಿದ್ದೆ ಮಾಡ್ತಿದ್ರು. ಆದ್ದರಿಂದ ಯಾವ ಅಧಿಕಾರಿ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅವನನ್ನು ಮಲ್ಲಿ ಸಸ್ಪೆಂಡ್ ಮಾಡು. ಸಚಿವರು ಶಾಸಕರು ಕೈ ಮಾಡಿ ಒಂದು ನಿಮಿಷ ಕೇಳು, ಪೂರ್ತಿ ಕೇಳಂಗಿದ್ರೆ ಕೇಳು. ಯಾವ ವ್ಯಾಪ್ತಿಯಲ್ಲಿ ಯಾವ ಡಿ ಸಿ ಪಿ ವ್ಯಾಪ್ತಿಯಲ್ಲಿ ಆ ಡಿ ಸಿ ಪಿನ ಸಸ್ಪೆಂಡ್ ಮಾಡಬೇಕು, ತೆಳಗಡೆಯವರಲ್ಲ. ಮತ್ತು ಇದಕ್ಕೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆನ ಹೊಣೆ. ಸರ್, ಈಗ ಹುಬ್ಬಳ್ಳಿ ಮತ್ತು ಶಿವಮೊಗ್ಗಕ್ಕೆ ಇಲ್ಲಿ ಕರ್ನಾಟಕದ ಮಹನೀಯರನ್ನ ಹೆಸರಿಡಬೇಕಂತ ಮಾಡಿ ವಿರೋಧ ಪಕ್ಷದಲ್ಲಿದ್ದು ಸರ್ಕಾರದಲ್ಲಿ ವಿರೋಧ ಪಕ್ಷ ಇದೆ. ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಯಾರು ಹೇಳ್ತಾರೆ? ದಿನನಿತ್ಯ ಹೋರಾಟ ನೀವೇ ತೋರಿಸ್ತೀವಿ. ಏನಾಗಿದೆ ಅದೆಲ್ಲ ಸುಳ್ಳು. ಅನ್ನ ಬಗ್ಗೆ ಮತ್ತೆ ರೇಡ್ ಮಾಡಿದ್ದಾರೆ. 3 ಕಡೆ 3 ಲಾರಿನ ಜಪ್ತಿ ಮಾಡಿದ್ದಾರೆ. ಹಾವೇರಿಯಲ್ಲಿಯೂ ಕೂಡ ಅನ್ಯ ಭಾಗದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂಥದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ. ಜನರೇ ಹಿಡಿದು ಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ. ಜನರು ಹಿಡಿದು ಕೊಟ್ಟ ಮೇಲೆ ಅವ್ರು FIR ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೆದಿದೆ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ ಪ್ರತಿಯೊಂದು ರೇಷನ್ ಕಾರ್ಡಿಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಬಡವರ ರೇಷನ್ ಕಾರ್ಡಲ್ಲಿ ಬಡವರ ಅಕ್ಕಿ ಕೊಡೋದ್ರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಈ ಸರ್ಕಾರ ಫಿಕ್ಸ್ ಮಾಡಿದೆ. ನಾಚಿಕೆ ಆಗಬೇಕು ಇವ್ರಿಗೆ. ಈ ಥರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಹೋಟೆಲ್ಗೆ ಹೋಗ್ತಾ ಇದೆ. ಈ ಅನ್ನಭಾಗ್ಯದ ಇದರಲ್ಲಿ ಭಾಳ ದೊಡ್ಡ ಲೂಟಿ ಇದೆ ಮತ್ತು ಹಿರಿಯ ಅಧಿಕಾರಿಗಳ ಪಾಲಿದೆ.